ಅದು ಹಸಿರು ಕಾಯಿ ರುಬ್ದಂಗಿರುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಏನೇನ್ ತರ್ತೀವಿ ಅನ್ನೋದೇ ಈ ಒಂದು ವಿಡಿಯೋ. ಸೊ ಲೆಟ್ಸ್ ಗೋ. ಇವತ್ತು ಹೋಗ್ತಾ ಇದೀವಿ ಅಂದ್ರೆ ಕಲರ್ ಚಾಲೆಂಜ್ಗೆ ಏನೇನ್ ಯಾವ್ಯಾವ ಕಲರ್ಸ್ ಏನೇನ್ ಐಟಮ್ ತರಬೇಕು ಅಂತ ಈಗ ಹೊರಗಡೆ ಹೋಗ್ತಾ ಇದೀವಿ. ನನ್ಗೋಸ್ಕರ ಅವಳಿಗೋಸ್ಕರ ನಾನು ತರೋದೆ ಇದೇ ಚಾಲೆಂಜು. ಸೊ ಬನ್ನಿ, ಹೇಗೋಗುತ್ತೆ ಏನೆಲ್ಲ ತರ್ತೀವಿ ಅನ್ನೋದನ್ನ ನೋಡೋಣ, ಆಯ್ತಾ? ಸೊ ಲೆಟ್ಸ್ ಗೋ. ರೆಡಿನಾ? ರೆಡಿ. ನನ್ಗೆಲ್ಲ ಒಳ್ಳೇದೆಲ್ಲ ತಗೋಬ, ಆಯ್ತಾ? ಒಳ್ಳೇದಿಲ್ಲದಲ್ಲ, ಏನ್ ಸಿಗುತ್ತಾ ಕಲರ್ ಇಲ್ಲ ಅದು. ಓಕೆ, ಆದ್ರೂ ಅದ್ರಲ್ಲೂ ಒಳ್ಳೇದೆಲ್ಲ ತಗೋಬ, ಆಯ್ತಾ ನನ್ಗೆ? ಸೊ ಫೈನಲಿ ಮನೇನ ಬಿಡೋಣ ಅಂತ ಹೊರಡ್ತಾ ಇದ್ದೀವಿ. ಮನೆ ಬಿಟ್ಟು ಹೊರಟ್ರೆ ಗೊತ್ತಾಗುತ್ತೆ ಏನಾದರೂ ಏನು ತೊಗೊಳೋದು, ಎಲ್ಲಿ ತೊಗೊಳೋದು ಅಂತ ಯೋಚನೆ ಮಾಡಿಕೊಂಡು ಹೋಗೋಣ ಅಂತ. ಫೈನಲಿ ಮನೆ ಬಿಟ್ಟಾಯಿತು, ಹೊರಟಾಯಿತು. ಇನ್ನೇನು ಹೋಗ್ತಾ ಇದ್ದೀವಿ. ನಾವು ಕೂಡ ಮಾತಾಡಿಕೊಂಡು ಅಂದರೆ ಎಲ್ಲಿ ಹೋಗೋದು, ಏನು ತೊಗೊಳೋದು ಅಂತ ಐಡಿಯಾ ಆಯಿತಾ. ಅಂದರೆ ಗೊತ್ತಿಲ್ಲ ಏನು ತೊಗೊಳೋದು, ಏನು ಐಡಿಯಾಸ್ ಬರೋಲ್ಲ ನಮಗೆ. ಅಂದರೆ ಏನಾರು ತೊಗೊಳ್ಬೋದು, ಬೇರೆಯವ್ರಿಗೆ ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ವಿಶಾಲ್ ಮಾರ್ಟ್ಗೆ ಹೋಗೋಣ. ಅಲ್ಲಿ ಎಲ್ಲ ಥರದ ಥಿಂಗ್ಸ್ಗಳು ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಈಸಿ ಆಗ್ಬೋದು ನಮಗೆ ತೊಗೊಳಕ್ಕೆ, ಪ್ಲಸ್ ಅಫೋರ್ಡಬಲ್ ಆಗಿ ಇರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ವಿಶಾಲ್ ಮಾರ್ಟಿಗೆ ಬಂದ್ವಿ. ಅಂದರೆ ಎಲ್ಲ ಥರದ್ದು ಸಿಗುತ್ತೆ ಅಲ್ವಾ, ಏನಾದರೂ ನಾವು ಚೂಸ್ ಮಾಡ್ಬೋದು. ಹಾಗಾಗಿ ವಿಶಾಲ್ ಮಾರ್ಟ್ ಈಸ್ ಬೆಸ್ಟ್ ಅಂತ ನಮಗನ್ಸಿ ನಾವು ಬಂದಿದ್ದು ವಿಶಾಲ್ ಮಾರ್ಟ್ಗೆ. ಸೊ ಈಗ ವಿಶಾಲ್ ಮಾರ್ಟಲ್ಲಿ ಎಲ್ಲನೂ ಸರ್ಚ್ ಮಾಡ್ತಾಯಿದ್ದೀವಿ. ಫಸ್ಟ್ ಬಂದ ತಕ್ಷಣ ಇಲ್ಲಿ ಈ ರೀತಿ ಕ್ಲಾತ್ ಸೆಕ್ಷನ್ನೇ ಇತ್ತು. ಹಾಗಾಗಿ ಹಂಗೆ ನೋಡಿಬಿಟ್ಟು ಮುಂದೆ ಹೋಗೋದು ಹೇಗೆ ಅಂದ್ಕೊಂಡು ಅದನ್ನು ಕೂಡ ನೋಡ್ತಾ ಇದ್ದೆ. ಅಂದರೆ ಫಸ್ಟ್ ನಾನು ಚೆನ್ನಾಗಿ ಶರ್ಟ್ಸ್ ಅಡಿಕ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ. ನೋಡಿದ ತಕ್ಷಣ ಶರ್ಟ್ಗಳು ತಗೊಳ್ಬೇಕು ಅಂತ. ಅದರಲ್ಲೂ ಕಲರ್ಫುಲ್ಲಾಗಿತ್ತು, ತುಂಬ ಕಡಿಮೆ ಬೆಲೆಗಿತ್ತು. ಬಟ್ ಆದರೆ ಅದೇ ರೇಟಿಗೆ ತಕ್ಕಂಗೆ ಕಜ್ಜಾಯ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಾರಲ್ಲ, ಸೊ ಆ ಥರ ಇತ್ತು ಕ್ವಾಲಿಟಿ ಎಲ್ಲ. ಓಕೆ, ನೋಡಿದೆ. ಬಂದಿರೋದು ನಾನು ಚಾಲೆಂಜ್ ವಿಡಿಯೋಸ್ಗೆ ಐಟಮ್ಸ್ ತೊಗೊಳಕ್ಕೆ ಅಂತ ಅಂದ್ಕೊಂಡು ಮತ್ತು ಇದನ್ನೇ ನೋಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂದ್ಕೊಂಡು ಫೈನಲಿ ಮುಂದೆ ಬಂದೆ. ಈಗ ಇವಳು ಕೂಡ ನೋಡ್ತಾ ಇದ್ದಾಳೆ ಏನು ತೊಗೊಳೋದು ಏನು ಅಂತ. ತೋರಿಸು. ಇವಳಲ್ಲೇ ನೋಡ್ತಾ ಒಂದು ಸೆಲೆಕ್ಟ್ ಮಾಡಿಬಿಟ್ಟಿದ್ದಾಳೆ. ಸೊ ನಾನಿನ್ನೂ ಹುಡ್ಕಾಟದಲ್ಲೇ ಇದ್ದೀನಿ, ನಾನಿನ್ನೂ ಏನು ಸೆಲೆಕ್ಟ್ ಮಾಡಿಲ್ಲ. ಅಂದರೆ ಏನು ತೊಗೊಳೋದು ಅಂತ ಪಟ್ಟನಾಗಿ ನನಗೇನು ತಲೆಗೆ ಐಡಿಯಾಸ್ಗಳೇ ಬರ್ತಾಯಿಲ್ಲ ಏನು ತೊಗೊಳೋದು ಅನ್ನೋದು. ಬ್ಲ್ಯಾಂಕಾಗೆ ಹುಡುಕ್ತಾ ಇದ್ದೀನಿ ಅಷ್ಟೇ. ನಮ್ಮ ನಿರೀಕ್ಷಾ ಅವಳ ಹಿಂದೆ ಓಡಾಡಿಕೊಂಡು ಐಡಿಯಾಸ್ಗಳನ್ನ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ. ಜೊತೆಗೆ ವಿಶಾಲ್ ಮಾರ್ಟ್ ಅಂದ ತಕ್ಷಣವೇ ಈ ರೀತಿ ರೆಗ್ಯುಲರ್ ಯೂಸ್ ಟಿ ಶರ್ಟ್ಗಳು ಸಿಕ್ಕಾಬಟ್ಟೆ, ಅಂದರೆ ಒಳ್ಳೊಳ್ಳೆ ಚೆನ್ನಾಗಿರೋ ಟಿ ಶರ್ಟ್ಗಳು ತುಂಬ ಕಡಿಮೆ ಬೆಲೆಗೆ 99 ರುಪೀಸ್ಗೆಲ್ಲನೂ ಒಳ್ಳೊಳ್ಳೆ ಟಿ ಶರ್ಟ್ಗಳು ಸಿಗುತ್ತೆ. ರೆಗ್ಯುಲರ್ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ರೀವಿಯಸ್ಸಾಗಿ ಆಲ್ರೆಡಿ ನಾನು ವಿಶಾಲ್ ಮಾರ್ಟ್ದಂತಲೇ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಯಾವ್ಯಾವ ರೇಟಿಂದು ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ವಿಶಾಲ್ ಮಾರ್ಟ್ ಬಗ್ಗೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ನಾನು ಮಾಡಿರೋದು ಚಿತ್ರದುರ್ಗ ವಿಶಾಲ್ ಮಾರ್ಟಲ್ಲಿ ಏನೇನಿದೆ ಅಂದರೆ ಟಿ ಶರ್ಟ್ಗಳೆಲ್ಲ ಯಾವ್ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಆ ಥರದ್ದೆಲ್ಲದೂ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ, ನನ್ನ ಚಾನಲಲ್ಲಿ ಇರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಈ ರೀತಿ ಮ್ಯಾಕ್ಸಿ ಡ್ರೆಸ್ಗಳನ್ನ ನೋಡೋಣ ಅಂತ ನಾನು ನೋಡ್ತಾ ಇದ್ದೆ. ಅಂದರೆ ಬಟ್ಟೆಯಲ್ಲಿ ಏನಾದರೂ ನೋಡೋಣ ಅಂತ ನಾನು ನೋಡ್ತಾ ಇದ್ದೆ. ತಲೆನೇ ಓಡ್ತಾ ಇಲ್ಲ. ಪಿಂಕ್ ಆಯ್ತಾ ಏನು? ರೋಸ್ ವಾಟರ್ ಇಲ್ಲ ಐತೆ, ಬಾ. ಬ್ರೌನ್ ಆಯ್ತಾ? ಬಾ. ಎಲ್ಲೋ ಮ್ಯಾಗಿ. ಇನ್ನು ಎಷ್ಟು ಕಲರ್ ಇದ್ದಾವೆ? ರೆಡ್, ಈ ಥರದ್ದೇನೋ ನೋಡು. ಇಲ್ಲ ರೆಡ್ ನಿನ್ನ ಕಾಮಿಡಿ ನೋಡು. ಬ್ರಷ್, ಬಾತ್ರೂಮ್ ಉಜ್ಜೋದು ಏನೇನೋ ನೋಡು. ಬೂಸ್ಟ್ ತಗ. ಅದಕ್ಕೆ ಹೇಳಿದ್ದು. ರೆಡ್, ಮರೂನ್, ಆರೆಂಜ್. ಇಲ್ಲಿ ಇವಾಗ ಇನ್ನೊಂದು ಕಲರ್ ನೋಡೋಣ ಅಂತ ಬಂದಿದ್ದು. ಅವಳು ಪಿಂಗಾಣಿ ಜಾರ್ ಕೇಳ್ತಿದ್ಲಲ್ಲ, ಈ ಥರದ್ದು ನೋಡಿ.
ಇದೇನಕ್ಕೆ ಚೆನ್ನಾಗಿದೆ ಎಲ್ಲ ಮಾಡವ ಅವಳಿಗೆ ಇಷ್ಟ. ಮಗ್ಗು ಇದೆ ಇರೋದು ಕಲರ್. ಚಿಕ್ಕದು ನೋಡು, ನಿಮ್ಮ ಮನೇಲಿ ಇದಾವಲ್ಲ, ನೀನು ಟೀ ಕೊಡ್ತೀಯಲ್ಲ, ಇದನ್ನ ನೋಡು. ಅದು ತಗೊಳ್ಳ ಮರಿಂದ ಆಗುತ್ತಾ? 19 ರೂಪಾಯಿ ಅನ್ಸುತ್ತೆ ಇದು. ಐ ಥಿಂಕ್ ಎಲ್ಲ ಎತ್ಕೊಂಡು ಹೋಗೋದಂಗೆ ಎತ್ಕೊಂಡು ದಟ್ ಈಸ್ ದ ಚಾಲೆಂಜಿಂಗ್ ಥಿಂಗ್ ಅಷ್ಟೇ. ರೆಡ್ ಆರೆಂಜ್ ಒಂದು ಫ್ಲವರ್ ಕೊಡು. ರೆಡ್ಗೆ ರೋಸ್ ಕೊಡೆ ಒಂದು. ಇಲ್ಲ ಇವಾಗ ಒಂದೇ ಒಂದು ಕಲರ್ ಆಗಿದೆ ಇವ್ರದ್ದು, ಅವ್ರದ್ದೆಲ್ಲ ಮುಗ್ದಿದೆ. ಏನಾಗುತ್ತೆ ತೋರಿಸಿರಿ. ಎಲ್ಲನೂ ತಗೊಂಡಿದ್ದಾಳಂತೆ, ಎಲ್ಲ ಕಲರ್ಸು ತಗೊಂಡಿದ್ದಾಳಂತೆ. ನನಗೆ ಏನು ತಗೋಬೇಕು ಅಂತಲೇ ತಲೆಗೆ ಉಳಿತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಏನು ತಗೋಬೇಕು ಅಂತ. ಬಟ್ಟೆ ನೋಡಿದ್ರೆ ಸೈಜ್ ಸಿಗಲಿಲ್ಲ. ಈಗ ಏನು ತಗೊಳ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಹಂಗೆ ಒಂದು ನೋಡೋಣ, ಏನಾದರೂ ಏನು ತಗೊಳ್ಬೇಕು ಅಂತ ಅನಿಸುತ್ತೆ ಅದು ತಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈಗ ಒಂದು ರೌಂಡ್ ಹೊಡಿತಾ ಇದ್ದೀನಿ. ಈಗ ವಿಶಾಲ್ ಮಾರ್ಟಲ್ಲಿ ಒಂದೇ ಒಂದು ತೊಗೊಂಡೆ. ಈಗ ನೆಕ್ಸ್ಟ್ ಏನು ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ. ಗೊತ್ತೇ ಆಗ್ತಾಯಿಲ್ಲ, ನನಗೆ ತಲೆ ಓಡ್ತಾನೆ ಇಲ್ಲ ಇದರಲ್ಲಿ. ಇವ್ರಂತೂ ನನಗೆ ಬರೀ ಅವಳಿನ ಸುತ್ತರಿತಾರೆ, ನನಗೇನು ಹೆಲ್ಪೇ ಮಾಡ್ತಾರೆ. ಏನಾದರೂ ಅಂದರೆ ಕೊಡ್ತಾ ಇದ್ದೀವಿ. ಏನಕ್ಕೆ ಯಾವ ಥರ ಅಂದರೆ ಒಂದು ಸ್ವಲ್ಪ ಕಾಮಿಡಿ ಥರ ಏನಾದರೂ ಸ್ವಲ್ಪ ಯೂಸು ಆಗಬೇಕು, ನೋಡಿದ್ರೆ ಕಾಮಿಡಿ ಅನಿಸ್ಬೇಕು, ಆ ಥರದ್ದು ಏನಾದರೂ. ಟಿಶ್ಯೂ ಪೇಪರ್ ಕೊಡು ಒಂದು ವೈಟ್ಗೆ. ಅದು ಮನೆಗೆ ಇಲ್ಲ, ಹೆಂಗಿದ್ರು ಇವಾಗ ಖಾಲಿ ಆಗಿದೆ. ಎಲ್ಲ ಒಂದೇ ಥರ ಅಂತ ಬರ್ತದೆ. ನನಗಂತೂ ತಲೆ ಓಡ್ತಾ ಇಲ್ಲ ಅಷ್ಟೇ. ಇದೇನು ಅಷ್ಟೊಂದು ಚೆನ್ನಾಗಿತ್ತು. ಆರೆಂಜ್ ಚೆನ್ನಾಗಿತ್ತು. ನೀನು ಕುಡಿತಾ ಇರಲಿಲ್ಲ ಬಿಡು. ಯಾಕೆ ಚೆನ್ನಾಗಿಲ್ವಾ? ಅವಳಿಗೆ ಇಷ್ಟ ಆಗಲ್ಲ, ಟೇಸ್ಟಿ ಅನ್ಸಲ್ಲ. ಅದನ್ನು ಅಷ್ಟು ಟೇಸ್ಟ್ ಇರೋಲ್ಲ. ಯಾವುದೋ ಹಸಿರು ಕಾಯಿ ರುಬ್ದಂಗೆ ಇರುತ್ತೆ. ಅವು ನಂಗೆ ಭಾಳ ಇಷ್ಟ. ಈಗ ಎಲ್ಲ ಹುಡುಕಿ ಸುಸ್ತಾಗಿ ಜ್ಯೂಸ್ ಕುಡಿತಾ ಇದ್ದೀವಿ. ಇನ್ನೂ ಏನು ಮುಗ್ದಿಲ್ಲ, ಇನ್ನೂ ಇನ್ನೊಂದೆರಡು ತೊಗೊಳ್ಳೋದಿದೆ, ಒಂದು ಎರಡು ಅದನ್ನು ತಗೊಂಡು ಮುಗಿಯುತ್ತೆ. ಈಗ ಗ್ಯಾಪಲ್ಲಿ ಜ್ಯೂಸ್. ಇವಾಗ ಜುಡಿಯೋಗೆ ಬಂದು ಶಾಪಿಂಗ್ ನಡೆಸ್ತಾ ಇದೆ. ರೆಡ್ ಜಾತ್ರೆ ನನ್ನೊಂದು ಥರ ಏನಾದರೂ ತಗೋ ನೀರಿ. ಅಂದರೆ ರೆಡ್ ಏನು ತೊಗೋಬೇಕು ಬರೋದಿಲ್ಲ. ನೋಡಿ ಎಲ್ಲ ಬರೀ ನಿಂಗೆ ಐಡಿಯಾ ಕೊಟ್ರೆ ಪಾಪ, ಮಗುಗೆ ಏನೂ ಕೊಟ್ಟಿಲ್ಲ ನನಗೆ, ಗೊತ್ತಾ? ನಾನು ಗೊತ್ತಾ ವಿಡಿಯೋಗ್ರಾಫರ್ ನಾನೇ. ಎಲ್ಲ ಮುಗಿಸ್ಕೊಂಡು ಫೈನಲಿ ಹೊರಗಡೆ ಬಂದು ಸ್ಟುಡಿಯೋಗೆ ಹೋಗಿ ಸ್ಟುಡಿಯೋಯಿಂದನೂ ಹೊರಗಡೆ ಬಂದುಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ತಿಂತಾಯಿದ್ದೀವಿ. ಪಾನಿಪುರಿ ನೋಡಿದ್ಮೇಲೆ ಪಾನಿಪುರಿ ತಿಂದ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಆ ಒಂದು ಶಾಪ್ಗಳ ಮುಂದೆನೇ ಈ ಒಂದು ಪಾನಿಪುರಿ ಗೋಲ್ಗಪ್ಪದವರು ಅಂಗಡಿ ಇಟ್ಟಿದ್ದಾರೆ. ನೋಡಿ ಮುಂದೆ ಹಿಂಗೆ ಹೋಗ್ತಾರೆ ಜನ ಅಲ್ವಾ. ಸೊ ಹಾಗಾಗಿ ಅದನ್ನು ತಿಂದ್ಕೊಂಡು ಹೋಗೋಣ ಅಂತ ನಾನು ದಹಿಪುರಿ ತೊಗೊಂಡಿದ್ದೆ. ನನಗೆ ದಹಿಪುರಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ದಹಿಪುರಿ ತೊಗೊಂಡಿದ್ದೆ, ಜೊತೆಗೆ ಅವ್ರು ಪಾನಿಪುರಿ ತೊಗೊಂಡಿದ್ರು, ಎರಡನ್ನೂ ತಿಂದೆ. ಸೊ ಈಗ ಪಾನಿಪುರಿ ತಿಂದ್ಕೊಂಡು ಮನೆ ಕಡೆ ಹೊರಡಬೇಕು. ಸೊ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಇನ್ನೂ ಒಂದು ಐಟಮ್ನ ತೊಗೊಳೋದಿದೆ. ಬಟ್ ಆದರೆ ನಾನಂತೂ ಆ ಕಲರ್ ತೊಗೊಂಡಿಲ್ಲ. ಹಂಗಂತ ನೋಡಿದ್ರೆ ಅವಳು ಆ ಕಲರ್ ತೊಗೊಂಡಿಲ್ಲ, ಇಬ್ಬರೂ ತೊಗೊಂಡಿಲ್ಲ. ಅಂದರೆ ಆ ಕಲರಲ್ಲಿ ಏನಾದರೂ ತೊಗೊಳ್ಬೋದಿತ್ತು ಕಾಮಿಡಿಯಾಗಿ. ಎಷ್ಟು ಬೇಜಾನ್ ಸಿಗುತ್ತೆ ಆ ಕಲರಲ್ಲಿ. ರೆಡ್ ಕಲರಲ್ಲಿ ನಾವು ತೊಗೊಳ್ಳೇ ಇಲ್ಲ. ಎಷ್ಟು ಬೇಕು, ನೈಲ್ ಪಾಲಿಶ್ ಬೇಕಾ, ಲಿಪ್ಸ್ಟಿಕ್ ಬೇಕಾ, ಅಥವಾ ಏನು ಟೊಮೊಟೊ ಆದರೂ ತೊಗೊಳ್ಬೇಕಿತ್ತು. ಬಟ್ ಆದರೆ ಅದು ಯಾವುದೂ ನಮ್ಗೆ ಇಷ್ಟ ಇರಲಿಲ್ಲ. ರೆಡ್ ನೈಲ್ ಪಾಲಿಶು ನನಗಿಷ್ಟ ಇಲ್ಲ, ರೆಡ್ ಕಲರ್ ಲಿಪ್ಸ್ಟಿಕ್ಕು ಯಾವುದೂ ಚೆನ್ನಾಗಿರಲಿಲ್ಲ ಸ್ಟುಡಿಯೋದಲ್ಲಿ. ಹಾಗಾಗಿ ಅದೊಂದು ಕಲರ್ನ ನಾನು ತೊಗೊಂಡಿಲ್ಲ, ಅವಳು ತೊಗೊಂಡಿಲ್ಲ.
ಮಾಡ್ಕೊಂಡಿಲ್ಲ. ಸೊ ಫೈನಲಿ ಬಂದ್ವಿ. ಹಾಗೆ ಬರ್ತಾ ಅಂದವೇ ಕೇಕ್ನ ತೊಗೊಂಡು ಬಂದ್ವಿ. ರಾಜೇಶ್ವರಿ ಅವರ ಹಸ್ಬೆಂಡ್ದು ಬರ್ಡೇ ಇತ್ತು, ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಅಂದವೇ ಬರ್ತಾನೆ ಕೇಕ್ ತೊಗೊಂಡು ನಾವು ಬಂದ್ವಿ. ಬಂದು ಈಗ ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ. ಈ ಥರ ಒಂದು ಸಾಂಗ್ ಆಡಿ ಕೇಕ್ನ ಕಟ್ ಮಾಡಿಸಿ ಅದಾದಮೇಲೆ ನಾವು ಡಿನ್ನರ್ಗೆ ಬಂದ್ವಿ. ಮೇಘನಾ ಫುಡ್ಸ್ಗೆ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ.